ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ನಂಬಿಕೆ ಅಂದರೆ ಸೂರ್ಯನಂತೆ ಇರಬೇಕು. ಇವತ್ತು ಸಂಜೆ ಮುಳುಗ್ತೇನೆ ಅಂತ ಹೇಳಿದರೂ ಕೂಡ ಮತ್ತೆ ನಾಳೆ ಎದ್ದು ಬರ್ತೇನೆ ಎಂಬ ನಂಬಿಕೆ ಇದ್ದ ಹಾಗೆ. ಅದೇ ರೀತಿ ಜೀವನದಲ್ಲಿ ನಾವು ಏನೇ ಕೆಲಸ ಮಾಡ್ತಾ ಇದ್ದರೂ ಕೂಡ ನಂಬಿಕೆಯಿಂದ ಮಾಡಬೇಕು. ಖಂಡಿತವಾಗ್ಲೂ ಅದರಲ್ಲಿ ಸಕ್ಸಸ್ ಇದ್ದೇ ಇರುತ್ತೆ. ಅದೇ ರೀತಿ ನಮ್ಮ ಈ ಒಂದು ಕಿಚನ್ ಅಂದರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ನಾವು ನಂಬಿಕೆಯಿಂದ ಪ್ರತಿನಿತ್ಯವೂ ಅಡುಗೆ ಮಾಡೋದು ಅಂತ ಹೇಳಿದರೆ ಏನಾದರೂ ಒಂದು ಹೊಸ ರುಚಿ ಬಂದೇ ಬರುತ್ತೆ ಅಂತೇಳಿ. ಅದಕ್ಕೆ ಹೇಳೋದಲ್ವಾ, ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಅಂಥೇಳಿ. ಸೊ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲ್ಲರಿ ಮಾರ್ಟ್ ಲಿಮಿಟೆಡ್. ಸೊ ಮಹಿಳೆಯರಿಗೆ ಜ್ಯುವೆಲ್ರಿ ಎಷ್ಟಿದ್ರೂ ಕೂಡ ಸಾಲದು. ಸೊ ಏನಾದರೂ ಅದು ಇಮಿಟೇಷನ್ ಜ್ಯುವೆಲ್ರಿ ಅದು ಪರ್ಚೇಸ್ ಮಾಡಿದರೆ, ಸೊ ಒರಿಜಿನಲ್ ಆಗಿ ಏನಾದರೂ ಸಿಕ್ಕಿದರೆ ಯಾರಿಗೆ ಬೇಡ. ಸೊ ಒಳ್ಳೆ ಡಿಸೈನ್ಸ್ ಬೇಕು ಅಂತ ಹೇಳಿದರೆ ಬೆಸ್ಟ್ ಕಲೆಕ್ಷನ್ ಇರುವಂಥದ್ದು ಲಲಿತಾ ಜ್ಯುವೆಲ್ರಿ ಮಾರ್ಟ್ ಲಿಮಿಟೆಡಲ್ಲಿ. ಸೊ ನೀವು ಕೂಡ ಟೈಮ್ ತಗೊಂಡು ಅಲ್ಲಿಗೆ ಹೋಗಿ ಒಂದು ಪರ್ಚೇಸ್ ಮಾಡ್ಕೊಳ್ಬೋದು. ಏನಪ್ಪ ಅಡುಗೆ ಮನೆಗೆ ಬಂದು ಹಾಗೆ ಜ್ಯುವೆಲ್ರಿಗೆ ಡೈವರ್ಟ್ ಆದರು ಅಂತ ಹೇಳಿದರೆ ಖಂಡಿತವಾಗ್ಲೂ ಇಲ್ಲ. ಮಹಿಳೆಯರು ಸೇರಿದರೆ ಅಡುಗೆ ಹಾಗೆ ಡ್ರೆಸ್ಸಸ್, ಜ್ಯುವೆಲ್ರಿ ಇದ್ರ ಬಗ್ಗೆ ಮಾತಾಡ್ತೀವಿ. ಆದರೆ ಈಗ ಮೂಲತಃ ನಮ್ಮ ಒಂದು ಅಡುಗೆ ಕಾರ್ಯಕ್ರಮಕ್ಕೆ ಬರೋಣ. ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಸುಮತಿ ಅವರು. ಯಾವೆಲ್ಲ ಅಡುಗೆ ಇರುತ್ತೆ ಅವ್ರನ್ನ ಕೇಳಬೇಕು. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ತುಂಬ ಟ್ರಿಮ್ ಆಗಿದ್ದೀರಿ ಅಲ್ಲ? ಆಗ್ತಾ ಇದ್ದೇನೆ. ಸೊ ನಮಗೂ ಏನಾದರೂ ಸೀಕ್ರೆಟ್ಸ್ ಹೇಳ್ಕೊಡಿ ಆಯಿತಾ? ಮಮ್ಮಿ ಡ್ಯಾನ್ಸ್ ಅಂತ ಒಂದು ಕಾರ್ಯಕ್ರಮ ಬರ್ತಾ ಉಂಟು. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅಂತ. ಅದಕ್ಕೆ ಭಾಗವಹಿಸಬೇಕಂತ ಆಸೆ ಉಂಟು. ಸೊ ರೆಡಿಯಾಗಿ ಕೂತ್ಕೊಂಡಿದ್ದೇನೆ. ಯಾವಾಗ ಬರ್ತದೆ ಆವಾಗ ಜಂಪ್ ಮಾಡೋದು. ಅದಕ್ಕೆಲ್ಲ ಈಗಲೇ ಪ್ರಿಪರೇಷನ್ ಶುರು ಆಗ್ತಾ ಇದೆ. ರೆಡಿ ಮಾಡ್ತಾ ಇದ್ದೇನೆ. ಯಬ್ಬಾ, ಹಾಗೆ ತುಂಬಾ ಸ್ಲಿಮ್ ಆಗಿದ್ದೇನೆ. ಬೇರೆ ಯಾವ್ದು ಎಕ್ಸರ್ಸೈಸ್ ಬೇಕಂತ ಇಲ್ಲ. ಓಕೆ, ಡ್ಯಾನ್ಸೇ ಒಂದು ಸಾಕು. ಸೊ ನೀವೊಂದು ಮಾಡ್ತಾ ಇದ್ರೆ ನಾವು ಅದ್ರ ಜೊತೆಗೆ ಸೇರ್ಕೊಳ್ಬೇಕಾ? ಮಾಡಿ ಬನ್ನಿ. ಸರಿ. ಸೊ ನಾನು ಆಗ್ಲೇ ಸ್ಟಾರ್ಟ್ ಮಾಡುವಾಗಲೇ ಫಸ್ಟ್ ಬರೀ ಇದು ಏನು ಲೇಡೀಸ್ದು ಜ್ಯುವೆಲ್ರಿ ಹಾಗೆ ಡ್ರೆಸ್ಸಸ್ ಬಗ್ಗೆ ಎಲ್ಲ ಮಾತಾಡಿದೆ. ಈಗ ಸ್ಲಿಮ್ ಟ್ರಿಮ್ ಆಗೋದು ಕೂಡ ಉಂಟು. ಬಟ್ ಇವತ್ತು ನೀವು ಹೇಳ್ಕೊಡುವಂತ ಅಡಿಗೆ ಅದಕ್ಕೆ ಪೂರಕವಾಗಿದೆಯೋ ಅಥವಾ ಉಲ್ಟಾ ಆಗಿದೆಯಾ, ಹೇಗೆ? ಇಲ್ಲ, ಹಾಗೇನಿಲ್ಲ. ಹೇಗೂ ಎನಿಸ್ಬೋದು. ಅಂದ್ರೆ ಒಂದು ಸ್ವೀಟ್ ಸ್ವಲ್ಪ ಸ್ಲಿಮ್ ಆದ್ರೆ ಸ್ವಲ್ಪ ಬೇಕಲ್ಲ. ಮತ್ತೆ ಬಾಳೆಕಾಯಿದ್ದು ಪೋಡಿ ಅಂತ ಆಯ್ತಾ? ನೀವು ಸಪೂರ ಆಗ್ತಾ ಇದ್ದೀರಿ. ಹೌದು, ನೀವೆರಡೂ ರೆಸಿಪಿ ಹೇಳಿದ್ದು ಎರಡೂ ನಂದು ಫೇವ್ರೆಟ್. ಸೊ ಬಾಳೆಕಾಯಿ ಪೋಡಿ ಅಂಡ್ ಗುಲಾಬ್ ಜಾಮೂನ್ ಇದ್ರೆ ಡಯಟ್ ಎಲ್ಲ ಹಾಗೆ ಮರ್ತೋಗುತ್ತೆ. ತೊಂದರೆ ಇಲ್ಲ, ಡೈಲಿ ತಿನ್ನುವುದಿಲ್ಲ, ಯಾವಾಗ್ಲೊಮ್ಮೆ ತಿನ್ನುವಾಗ ಸರಿ, ಪರವಾಗಿಲ್ಲ ಅಲ್ವಾ? ಅಲ್ಲೇ ಸಮಾಧಾನ ಮಾಡ್ಕೊಂಡು ನಮ್ಮ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಗುಲಾಬ್ ಜಾಮೂನು ಅಥವಾ ಪೋಡಿ? ಗುಲಾಬ್ ಜಾಮೂನ್ ಅದು ಸೋಕಾಗಿ ಎಲ್ಲ ಹೀರ್ಕೊಳ್ತಾ ಇರುವಾಗ ಈ ಕಡೆ ಪೋಡಿ ರೆಡಿ ಆಗುತ್ತೆ. ಎರಡೂ ಕೂಡ ಟೇಸ್ಟ್ ನೋಡ್ಬೋದು. ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಎಸ್, ಮೊದಲಿಗೆ ಸಕ್ಕರೆ ಪಾಕ ಮಾಡ್ಕೊಳ್ಳುವ ನಾವು. ನನಗೆ ಬಾಣಲೆ ಕೊಡಿ. 1 ಕಪ್ ಸಕ್ಕರೆ. ಈಗ ಅದರಲ್ಲಿ 2 ಕಪ್ ನೀರು ಹಾಕುವ.
ಇದು ಸರಿ ಪಾಕ ಬರಬೇಕು, ಓಕೆ. ಸರಿ ಕುದಿಬೇಕು, ಫಾಸ್ಟ್ ಇರಲಿ ಗ್ಯಾಸ್. ಸೊ ಈ ಕಡೆ ಒಂದು ಕಡೆ ಪಾಕ ರೆಡಿ ಆಗ್ತಾ ಪಾಕ ಇರುತ್ತೆ. ರೆಡಿ ಆಗ್ತಾ ಇರ್ತದೆ. ಹ್ಮ್. ಅಷ್ಟೊತ್ತಿಗೆ ನಾವು ಗುಲಾಬ್ ಜಾಮೂನ್ ಮಿಕ್ಸ್ ಅಂತ ಬರ್ತದೆ, ನಿಮಗೆ ಪ್ಯಾಕೆಟ್ ಸಿಗ್ತದೆ. ಮತ್ತೆ ಇದನ್ನು ಹಾಲಿನ ಉಡಿಯಿಂದ ಕೂಡ ಮಾಡ್ತಾರೆ, ಅದನ್ನು ಸೇಮ್ ಹೀಗೇನೆ ಬರ್ತದೆ. ಅದು ನಾವು ಉಡಿ ಮಿಕ್ಸ್ ಮಾಡೋದ್ರಲ್ಲಿ ಇರೋದು, ಸ್ವಲ್ಪ ಗಟ್ಟಿ ಆದ್ರೆ ಗಟ್ಟಿಯಾಗಿ ಬರ್ತದೆ, ಇಲ್ಲದ್ರೆ ಸೇಮ್ ಈ ತರನೇ ಬರ್ತದೆ. ಕೆಲವರು ಹಾಲಿನ ಪುಡಿ ಅದಕ್ಕೆ ಕೋವಾ ಎಲ್ಲ ಹಾಕಿ ಮಾಡ್ತಾರೆ, ಎಲ್ಲ ಹಾಕ್ತಾರೆ. ಬಟ್ ಖಾಲಿ ಹಾಲಿನ ಉಡಿಯಿಂದನೂ ಮಾಡ್ಲಿಕ್ಕೆ ಆಗ್ತದೆ. ಸೊ ನೀವೀಗ ಹಾಲಿನ ಪುಡಿಯಿಂದ ಮಾಡ್ತಿದ್ದೀರಾ ಅಥವಾ ಮಿಕ್ಸ್ ನಮ್ಗೆ ಬರ್ತದೆ, ರೆಡಿ ಮಿಕ್ಸ್ ಬರ್ತದಲ್ಲ, ಅದು ತಂದಿದ್ದೇನೆ. ಈಗ 1 ಕಪ್ಪು ಉಂಟು, ಇದನ್ನು ಬೌಲಿಗೆ ಹಾಕುವ. ಇದನ್ನು ಕಲಸುವಾಗ ಮಾತ್ರ ತುಂಬ ಜಾಗ್ರತೆಯಲ್ಲಿ ಕಲಸಬೇಕು. ನೀರು ಸ್ವಲ್ಪ 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 ಆಗ್ತಾ 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 ಹಾಕ್ಲಾ? ಸ್ವಲ್ಪ ಸ್ವಲ್ಪ ಆಗ್ತಾ ಹೋಗ್ಬೇಕು. ನೋಡ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ನೋಡ್ಕೊಳ್ಳಿ, ಕಲಸ್ಕೊಂಡು ಹೋಗ್ಬೇಕು. ಸ್ವಲ್ಪ ಸ್ವಲ್ಪನೇ ಹಾಕಿ, ಜಾಸ್ತಿ ನನಗೆ ಬೈತೀರಿ. ಏನ್ ಮಾಡೋದಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕ್ಲಾ? ಅಲ್ಲ ಬೇಕು, ಇಲ್ಲಿ ನಾನು ನೋಡ್ತೀನಿ, ನೋಡಿ ನೋಡಿ ಮಾಡ್ಬೇಕು. ಇದು ಹಾಲಿನ ಉಡಿ, ಮತ್ತೆ ಇದಕ್ಕೆ ಕೋವಾ ಬೇಕಾದ್ರೂ ಹಾಕ್ಬೋದು. ಮತ್ತೆ ಕೆಲವರು ಸ್ವಲ್ಪ ಸಕ್ಕರೆ ಉಡಿನೂ ಮಿಕ್ಸ್ ಮಾಡ್ತಾರೆ. ಬಟ್ ನಮ್ಗೆ ಇಲ್ಲಿ ಪಾಕ ಇರುವುದರಿಂದ ನಾವು ಮಾಡುದಿಲ್ಲ ಅದು. ಕೆಲವರು ಮಾಡ್ತಾರೆ ಸಕ್ಕರೆ ಉಡಿ ಆ ಥರ ಬರೀ ಅಷ್ಟರಲ್ಲೇ. ಹೌದು, ನಾವು ಮನೆಯಲ್ಲೇ ಮಾಡ್ತೀವಿ ಅಂತ. ಹೌದು ಹೌದು. ಹಾಲಿನ ಉಡಿ ಮತ್ತೆ ಕೋವಾ ಕೋವಾ ಮತ್ತೆ ಇದನ್ನು ಕೆಲವರು ಹಾಲು ಹಾಕಿಯೇ ಮಿಕ್ಸ್ ಮಾಡ್ತಾರೆ, ನೀರು ಹಾಕೋದಿಲ್ಲ. ಅದನ್ನು ಸ್ವಲ್ಪ ಟೇಸ್ಟ್ ನಮ್ಗೆ ಬರ್ತದೆ, ಒಳ್ಳೆ ಬರ್ತದೆ. ನಾನು ಮಾಡಿದ್ದೇನೆ, ಅದು ಟ್ರೈ ಮಾಡಿದ್ದೇನೆ, ಒಳ್ಳೆ ಬಂದಿದೆ. ಆಕ್ಚುಲಿ ಇರುವುದೇ ಆ ಮಿಕ್ಸಿಂಗ್ ಅಲ್ಲಿ ಅಲ್ವಾ? ಹೌದು, ಮಿಕ್ಸಿಂಗ್ ಅಲ್ಲೇ ಇರುವುದು. ಇನ್ನು ಸ್ವಲ್ಪ ನೀರು ನಂಗೆ ಬೇಕಾಗುತ್ತಲ್ಲ, ಆಗುತ್ತೆ. ಚೂರು ಚೂರು, 1 ಸ್ಪೂನು, 1 ಸ್ಪೂನು ಸಾಕು. ಮತ್ತೆ ನೋಡುವ, ಇದು ನಮ್ಮ ಮಿಕ್ಸಿಂಗ್ ಕರೆಕ್ಟ್ ಬರಬೇಕು. ಮಿಕ್ಸಿಂಗ್ ಕರೆಕ್ಟ್ ಬಂದರೆ ನಮಗೆ ಅಂಗಡಿಯಿಂದ ಗುಲಾಬ್ ಜಾಮೂನ್ ತಂದು ತಿನ್ಬೇಕಂತಾನೆ ಇಲ್ಲ, ಮನೆಯಲ್ಲೇ ನಾವೇ ಮಾಡಿಕೊಳ್ಬೋದು. ಇದು ಕುದೀತಾ ಇದೆ, ಇದಕ್ಕೆ ಏನು ಹಾಕ್ಲಿಕ್ಕಿದೆ? ಅಲ್ಲ, ಅದಕ್ಕೆ ಸ್ವಲ್ಪ ಈಗ ಏಲಕ್ಕಿ ಹಾಕ್ಲಿಕ್ಕಿದೆ. ಕುದಿಲಿ, ಅದು ಸರಿ ಕುದಿಬೇಕು. ನಮ್ಗೆ ಅಂಟು ಪಾಕ ಅಂತ ಅಲ್ಲ, ಸ್ವಲ್ಪ ಅದು ಒಂದೆಳೆ ಪಾಕ ಬೇಕು. ಹೌದು ಹೌದು. ಇಲ್ಲದ್ರೆ ಈಗ ಒಂದೇ ಪಾಕದಲ್ಲಿ ಹಾಕ್ತೀರಾ ಹೇಗೆ? ಅಂದ್ರೆ ಸೀಕ್ರೆಟ್ ನೀವ್ ಹೇಳ್ಕೊಡೋದೇ, ಈಗ ನಾನು ಹೇಳ್ಕೊಡ್ದ ನೋಡಿ. ಹೇಳಿ ನೋಡುವ, ನಮ್ಗೆ ಬೇಕಲ್ವ, ಕೆಲವೊಂದು ಗೊತ್ತಿರೋದಿಲ್ಲ, ನಾವು ಕಲೀಲಿಕ್ಕೆ ತುಂಬಾ ಆಕ್ಚುಲಿ ನೀವು ಗುಲಾಬ್ ಜಾಮೂನ್ ನೀವು ಮಾಡುವಾಗ ಫಸ್ಟ್ ತುಂಬಾ ಏನು ಒಂದೆಳೆ ಪಾಕ ಬರೋವರೆಗೂ ಅಲ್ಲ, ಅದಕ್ಕಿಂತ ಮೊದಲು ಸ್ವಲ್ಪ ನೀರ್ ಪಾಕ ಇರುತ್ತಲ್ಲ, ಅದನ್ನ ಸಪ್ರೇಟ್ ಸ್ವಲ್ಪ ತೆಗೆದಿಡಬೇಕು. ಫ್ರೈ ಮಾಡಿದ್ದನ್ನ ಅದಕ್ಕೆ ಹಾಕಿ ಆಮೇಲೆ ಒಂದೆಳೆ ಪಾಕಕ್ಕೆ ಹಾಕಿದ್ರೆ ಗುಲಾಬ್ ಜಾಮೂನ್. ನೆಕ್ಸ್ಟ್ ಅದೇ ಟ್ರೈ ಮಾಡ್ತೀನಿ. ಎಲ್ಲ ಬಂದ್ರೆ ಲಾಜಿಕ್ ಇಷ್ಟೇ, ಬೇಗ ಹೀರ್ಕೊಳ್ಳುತ್ತೆ. ಇದು ಉಂಡೆ ಮಾಡಿರ್ತೀವಲ್ಲ ಫ್ರೈ ಮಾಡಿದ್ದು, ಅದು ಬೇಗ ಪಾಕವನ್ನ ಹೀರ್ಕೊಳ್ಳುತ್ತೆ. ಆಮೇಲೆ ಇದಕ್ಕೆ ನಿಮ್ಗೆ ತಿನ್ಲಿಕ್ಕೆ ಎಷ್ಟು ಅರ್ಜೆಂಟ್ ಉಂಟಂತ ಗೊತ್ತಾಯ್ತು ನಮ್ಗೆ. ಈಗ ನೋಡಿ, ನಮ್ದು ಇದು ರೆಡಿ ಆಗಿದೆ. ಈಗ ನಾವು ಇದನ್ನು ಉಂಡೆ 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 ಮಾಡಿಕೊಂಡು, ಈಗ ಇದಕ್ಕೆ ಸ್ವಲ್ಪ ನಾವು ಏಲಕ್ಕಿ, ಸಕ್ಕರೆ ಪಾಕಕ್ಕೆ ಅದಕ್ಕೆ ಹಾಕುವ. ಎಲ್ಲ ಸಿಪ್ಪೆ ತೆಗ್ದದ್ದು ಎಲ್ಲ ಏನೆಲ್ಲ ಉಂಟು ಎಲ್ಲ ಅದ್ರೊಟ್ಟಿಗೆ. ಆಕ್ಚುಲಿ ಫ್ಲೇವರ್ ಇರೋದು ಸಿಪ್ಪೆಯಲ್ಲಿ. ಸೊ ಅದನ್ನ ಹಾಗೆ ಎಸಿಬಾರ್ದು, ಅದನ್ನ ಕೂಡ ಹಾಕಿದ್ರೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ನನಗೆ 1 ಪ್ಲೇಟ್ ಕೊಡಿ. ಎಸ್. ಮತ್ತೆ ಉಂಡೆ ಮಾಡಿ, ಉಂಡೆ ಮಾಡುವ. ನಾವು ಈ ಪಾಕವನ್ನು ಆ ಕಡೆ ಇಡುವನ, ಈ ಕಡೆ ಆಯಿಲ್ ಬಿಸಿ ಆಗ್ತದೆ. ಫಸ್ಟ್ ಉಂಡೆ ಮಾಡ್ಕೊಂಡು ಇದು. ಹಾಗಾದ್ರೆ ನಾನು ಆಯಿಲ್ ಇಡ್ತೀನಿ, ನೀವು ಅಲ್ಲಿ ಉಂಡೆ ಮಾಡಿ. ಡನ್. ಸೊ ಈಗ ನನಗೆ ಅರ್ಜೆಂಟಾ ನಿಮಗೆ ಅರ್ಜೆಂಟಾ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳೋದಕ್ಕಿಂತ ಮುಂಚೆನೆ ನೀವು ಆ ಕಡೆ ಎಣ್ಣೆ ಇಡ್ಲಿಕ್ಕೆ ಹೇಳಿದ್ರಿ. ಸರಿ, ಸೊ ನಿಮ್ಗೆ ಗೊತ್ತೇ ಇದ್ದ ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಚಿಕ್ಕ ಚಿಕ್ಕ ಉಂಡೆ ಮಾಡ್ತಾ ಇದ್ದೀರಿ. ಇದು ಫ್ರೈ ಆಗುವಾಗ ಸ್ವಲ್ಪ ದೊಡ್ಡದಾಗುತ್ತಲ್ಲ? ಫ್ರೈ ಆಗುವಾಗ ದೊಡ್ಡದಾಗುದಿಲ್ಲ, ನೀವು ಪಾಕಕ್ಕೆ ಹಾಕಿದ್ಮೇಲೆ ಇನ್ನೂ ದೊಡ್ಡದಾಗ್ತದೆ. ಫ್ರೈ ಆಗುವಾಗ ಸ್ವಲ್ಪ ದೊಡ್ಡದಾಗ್ತದೆ. ಸೊ ಅಂದ್ರೆ ಮೀಡಿಯಂ ಸೈಜ್ ಬೇಕಾ ಜಾಮೂನ್, ದೊಡ್ಡ ಸೈಜ್ ಬೇಕಾ, ಎಲ್ಲ ಅದರ ಮೇಲೆ ನಾವು ನೋಡ್ಕೊಂಡು ಅದರ ರೀತಿ ಉಂಡೆ ಮಾಡ್ಕೊಳ್ಳೋದು. ಈಗ ಇನ್ನೂ ಸ್ವಲ್ಪ ಬರಬೇಕಲ್ಲ ಅಂಟು? ಹೌದೌದು, ಬರ್ಬೇಕು. ಅದಂದ್ರೆ ಇಲ್ಲದ್ರೆ ಖಾಲಿ ನೀರಿಗೆ ಹಾಕಿದಾಗೆ ಆಗ್ತದೆ.
ಅದು ಒಮ್ಮೆ ನಾನು ಮಾಡಿದ್ದೇನೆ ಅರ್ಜೆಂಟಲ್ಲಿ. ಆಮೇಲೆ ನಾನು ಹೇಳಿದ್ದ ಟ್ರಿಕ್ಸ್ ನೀವು ಯೂಸ್ ಮಾಡಬೇಕು, ಗೊತ್ತಾಯ್ತಾ? ಅದು ಕರೆಕ್ಟ್ ಒಳ್ಳೇದಾಯ್ತು, ಹೇಳಿದ್ದು ಒಳ್ಳೇದಾಯ್ತು, ಒಂದು ಐಡಿಯಾ ಸಿಕ್ಕಿತ್ತಪ್ಪ. ಅಲ್ಲ, ಹಾಂ, ಆ್ಯಕ್ಚುಲಿ ನಮ್ಮ ಹೋಟೆಲಲ್ಲಿ ಮೊದಲು ಹಾಗೆ ಮಾಡ್ತಾ ಇದ್ರು. ಆ ಒಂದು ಸೀಕ್ರೆಟನ್ನು ನಿಮಗೆ ಬಿಟ್ಟು ಕೊಟ್ಟಿದ್ದೀನಿ. ಸೊ ಇದು ಆಯಿತು ಅಂತ ಅನ್ಸುತ್ತೆ ನೋಡಿ. ಓಕೆ ಓಕೆ, ಅದು ಗ್ಯಾಸ್ ಆಫ್ ಮಾಡಿ ಪಾಕ, ನಮ್ದು ಪಾಕ ರೆಡಿ ಆಯ್ತು. ಈಗ ಇಲ್ಲಿ ನಮ್ದು ಗುಲಾಬ್ ಜಾಮೂನ್ ಉಂಡೆ ರೆಡಿ ಆಗ್ತಾ ಉಂಟು. ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಉಂಟು. ಎಣ್ಣೆ ಜಾಸ್ತಿ ಬಿಸಿ ಆಗಬಾರ್ದು, ಗ್ಯಾಸ್ ಸ್ಲೋ ಇಟ್ಟರೆ ಒಳ್ಳೇದು. ಓಕೆ, ಯಾಕಂದ್ರೆ ಅದು ಒಳಗಡೆ ಮತ್ತೆ ಬೇಯುವುದಿಲ್ಲ, ಹೊರಗಡೆ ಅಷ್ಟೇ. ಇದು ಕರೆಕ್ಟ್ ಇದೆ, ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಈಗ ನಮ್ಮ ಎಣ್ಣೆ ಬಿಸಿ ಆಗಿದೆ, ನಾವು ಹಾಕುವ ಈಗ ಗುಲಾಬ್ ಜಾಮೂನ್ ಉಂಡೆಯನ್ನು ಹಾಕುವ, ಎಲ್ಲ ಹಾಕಿ ಬಿಡುವ. ಆ್ಯಕ್ಚುಲಿ ಇಂಥೆಲ್ಲ ಸ್ವೀಟ್ ಮಾಡುವಾಗಲ್ಲ ಮನೆಯಲ್ಲಿ ಎಲ್ಲರೂ ಸೇರ್ತಾರೆ, ಬೇಗ ಬೇಗ ಆಗಿ ತಿನ್ಬಹುದು ನೋಡಿ. ಎಲ್ಲ ಹಾಕುವ ಇದಕ್ಕೆ, ನಾವು ಹಿಡಿತದೆ ಒಮ್ಮೆಲೆ. ಜಾಸ್ತಿ ಎಣ್ಣೆ ಬಿಸಿ ಆಗಬಾರ್ದು, ಅದೇನಾಗ್ತದೆ ಅಂದರೆ ಒಳಗಿಂದ ಬೇಯುವುದಿಲ್ಲ. ಒಮ್ಮೆ ಬಿಸಿ ಮಾಡಿ ಸ್ಲೋ ಮಾಡಿ ಇಡಬೇಕು ಗ್ಯಾಸ್, ಆಗ ಆರಾಮಾಗಿ ಬೇಯ್ತದೆ. ಇಲ್ಲದ್ರೆ ನಮಗೆ ಒಳಗೆ ಅದು ಸ್ವಲ್ಪ ಹಸಿ ಹಸಿ ಥರ ಸಿಗ್ತದೆ. ಇಲ್ಲಾಂದ್ರೆ ಒಮ್ಮೆಲೆ ಕಪ್ಪಾಗುತ್ತಲ್ಲ, ಈವನ್ ಕಲರ್ ಗೋಲ್ಡನ್ ಬ್ರೌನ್ ಬರಬೇಕು ಅದು. ನಿಮಗೆ ಸ್ವೀಟ್ಸಲ್ಲಿ ಯಾವುದು ಇಷ್ಟ? ಸ್ವೀಟ್ ಇಷ್ಟನಾ? ಸ್ವೀಟ್ ತುಂಬ ಇಷ್ಟ. ಜಿಲೇಬಿ ಒಂದು ಬಿಟ್ಟು ಎಲ್ಲ ಸ್ವೀಟ್ ತಿಂತೇನೆ. ಅದೇನು ಜಿಲೇಬಿ ಇಷ್ಟ ಇಲ್ಲ? ಅದು ಏನಂತ ಗೊತ್ತಿಲ್ಲ, ಜಿಲೇಬಿ ಒಂದು ಇಷ್ಟನಿಲ್ಲ, ಎಂತಕ್ಕೆ ಗೊತ್ತಿಲ್ಲ, ತಿನ್ನುವುದಿಲ್ಲ ಜಿಲೇಬಿ. ನನಗೆ ಈ ಗಟ್ಟಿ ಹಲ್ವಾ ಇರುತ್ತಲ್ಲ, ಹಲ್ವಾ ಪೀಸಸ್ ಅದಿಷ್ಟ ಅಲ್ಲ. ಆಮೇಲೆ ಇನ್ನೊಂದು ಕಡಿ ಕಡಿ ಹೇಳ್ತಾರಲ್ಲ, ಅದು ಎಷ್ಟು ಕೊಟ್ಟರೆ ನನಗೆ ಬೇಡ. ಯಾವ ಕಡಿ ಗೊತ್ತಾಗ? ಕಡಿ ಅದು ಟ್ರಯಾಂಗಲ್ ಶೇಪಲ್ಲಿ ಈ ಥರ ಎಲ್ಲ ರಾಂಬಸ್ ಶೇಪಲ್ಲೆಲ್ಲ ಇರುತ್ತೆ, ಬೇಕರಿಯಲ್ಲಿ ಸಿಗುತ್ತೆ. ಜಾಸ್ತಿ ಇಷ್ಟ ಅಂದರೆ ಕಾಜು ಕತ್ರಿ. ನನಗೆ ಅಂಥ ಸ್ವೀಟ್ ಅಷ್ಟು. ಕಲರ್ ಚೇಂಜ್ ಆಗ್ತಾ ಉಂಟು, ಒಳ್ಳೆ ಗೋಲ್ಡನ್ ಬ್ರೌನ್ ಬಂದಿದೆ. ಇನ್ನು ನಮ್ದು ಸಾಕು. ಇದು ಈ ಥರದ ಕಲರ್ದೆಲ್ಲ ತುಂಬ ಟೆಂಪ್ಟಿಂಗ್ ಆ್ಯಕ್ಚುಲಿ ಅಲ್ವಾ? ಇದು ಸಾಕು, ಇನ್ನು ನಾವು ತೆಗೆಯುವ. ಓಕೆ, ಅಲ್ಲೇ ಇದೆ. ಪರ್ಫೆಕ್ಟ್ ಕಲರ್ ಅಲ್ಲ ನೋಡಿ, ಈ ರೀತಿ ಕಲರ್ ಬರಬೇಕು. ಈಗ ಹಾಕ್ತೀರಾ ಇದಕ್ಕೆ? ಅಲ್ಲೇ ಕೊಡ್ಲಾ? ಈಗ ಇದನ್ನು ಪಾಕಕ್ಕೆ ಹಾಕುವ ನಾವು. ಈಗ ನಮ್ಮ ಗುಲಾಬ್ ಜಾಮೂನ್ ಪಾಕಕ್ಕೆ ಬಿತ್ತು. ಇನ್ನೂ ರೆಡಿ ಆಗಿಲ್ಲ, ಸೋಕಾಗಿ ಎಲ್ಲ ಆಗುವಾಗ ರೆಡಿ ಅಂತ. ಅದು ಇನ್ನು ಅದರಲ್ಲಿ ಸ್ವಲ್ಪ ಮುಳುಗ್ತಾ ಇರಲಿ. ಇದು ಸ್ವಿಮ್ ಮಾಡ್ತಾ ಇರ್ಬೇಕು ಅದರಲ್ಲಿ ಅಲ್ಲ. ಒಂದು ಅರ್ಧ ಗಂಟೆ ಬಿಟ್ಟು ನಮಗೆ ತಿನ್ನಲಿಕ್ಕೆ ರೆಡಿಯಾಗಿರ್ತದೆ. ಸ್ವಲ್ಪ ರೆಸ್ಟ್ ಕೊಡುವ ಅದಕ್ಕೆ. ಓಕೆ, ರೆಸ್ಟ್ ಬೇಕಲ್ವಾ? ಸರಿ, ಹಾಗಾದರೆ ನನಗೆ ಮತ್ತು ನಿಮಗೆ ನಾವು ಸರ್ವ್ ಮಾಡಿ ಬೌಲಲ್ಲಿ ಹಾಕಿ ಸೋಕ್ ಮಾಡಿ ಇಟ್ಕೊಳ್ಳೋಣ. ಓಕೆ, ಡನ್. ಎಸ್ ಮಾಡಿ ತಪ್ಪು. ನಮ್ಮ ಗುಲಾಬ್ ಜಾಮೂನ್ ರೆಡಿ. ತಿನ್ನುವುದೊಂದೇ ಬಾಕಿ. ನಿಮ್ಗೆ ಎರಡು ಸಾಕಲ್ಲ, ಜಾಸ್ತಿ ತಿನ್ನುವುದಿಲ್ಲ ಅಲ್ಲ ನೀವು? ಇದು ನನಗೆ ನಿಮ್ಗೆ ಎರಡೇ ಹಾಕಿ ಕೊಡ್ತೇನೆ. ಅದ್ರಲ್ಲಿ ಜಾಸ್ತಿ ಇತ್ತು. ಓಕೆ, ಪರವಾಗಿಲ್ಲ, ಕೊಡಿ. ಎಸ್ ಮೇಡಮ್. ಸಿಹಿ ಸಿಹಿಯಾದ ಗುಲಾಬ್ ಜಾಮೂನ್ ನಿಮಗೋಸ್ಕರ. ತಿಂದು ಹೇಗುಂಟು ಹೇಳಿ. ಥ್ಯಾಂಕ್ ಯು ಸೋ ಮಚ್. ಇಟ್ ನೀವು ಕೊಡ್ದಿದ್ರೆ ಮತ್ತೆ ನೀವು ತಗೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಸಿಹಿಯಾದಂಥ ಬಿಸಿಯಾದಂಥ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಗುಲಾಬ್ ಜಾಮೂನ್ ತಯಾರಿಸುವ ವಿಧಾನ. ಮೊದಲು 1 ಕಪ್ ಸಕ್ಕರೆಗೆ 2 ಕಪ್ ನೀರು, ಏಲಕ್ಕಿ ಹಾಕಿ ಒಂದೆಳೆ ಪಾಕ ತಯಾರಿಸಿಕೊಳ್ಳಿ. ಇನ್ನೊಂದೆಡೆ ಹಾಲಿನ ಪುಡಿ ಹಾಗೂ ಖೋವಾ ಮಿಶ್ರಿತ ಪುಡಿಗೆ
ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಹಿಟ್ಟನ್ನು ಕಲಸಿಕೊಳ್ಳಿ. ಹಿಟ್ಟನ್ನು 10 ನಿಮಿಷ ನೆನೆಯಲು ಇಟ್ಟು ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಉಂಡೆಗಳನ್ನು ಸಣ್ಣ ಉರಿಯಲ್ಲಿ ಕರಿಯಿರಿ. ಬಳಿಕ ತಯಾರಿಸಿದ ಪಾಕಕ್ಕೆ ಹಾಕಿ ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಗುಲಾಬ್ ಜಾಮೂನ್ ರೆಡಿ. ಸೂಪರ್ ಆಗಿರುವಂಥ ಗುಲಾಬ್ ಜಾಮೂನ್ ರೆಡಿ ಆಯಿತು. ರೆಸ್ಟ್ ಆಗ್ತಾ ಇದೆ. ಸೊ ಎಲ್ಲ ಪೂರ್ತಿಯಾಗಿ ಅದರ ಒಂದು ನಾವೇನು ಜೀರಾ ಅಂತ ಹೇಳ್ತೀವಿ ಅದನ್ನು ಪೂರ್ತಿಯಾಗಿ ಅದು ಹೀರ್ಕೊಳ್ತಾ ಇರುವಷ್ಟು ಹೊತ್ತು ನೀರು ತಗೊಳ್ಳಿ. ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ಲಲಿತಾ ಜ್ಯುವೆಲ್ರಿ ಮಾರ್ಟ್ ಲಿಮಿಟೆಡ್. ಸೊ ಸಿಹಿಯಾದಂಥ ಗುಲಾಬ್ ಜಾಮೂನ್ ತಯಾರಾಗಿದೆ, ರೆಸ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ನನ್ನ ಫೇವ್ರೆಟ್ ಕೂಡ. ಸೊ ಬಾಳೆಕಾಯಿ ಪೋಡಿ ಮೇಡಮ್. ಎಸ್, ರೆಡಿ ಎಲ್ಲ ರೆಡಿ ಮಾಡಿ ಹೆಚ್ಚಿ ಇಟ್ಕೊಂಡಿದ್ದೀರಿ. ಇನ್ನು ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿ. ನೀರು ಕೊಡಿ, ಸ್ವಲ್ಪ ನೀರು ಹಾಕಿ. ಸಾಕು. ಈಗ ಸಾಲ್ಟ್ ಹಾಕ್ತೇನೆ. ಉಪ್ಪು ನೋಡ್ಕೊಂಡು ಹಾಕಿದ್ರೆ ಆಯಿತು. ಬೇಕಾದರೆ ಮತ್ತೆ ಈಗ ಕಡಲೆ ಹಿಟ್ಟು ಹಾಕ್ತೇನೆ. ಬಾಳೆಕಾಯಿ ಎಷ್ಟು ಉಂಟು ನೋಡಿ, ಎಷ್ಟು ಬೇಕಷ್ಟು ನೀವು ಕಡಲೆ ಹಿಟ್ಟು ಹಾಕಿದ್ರೆ ಆಯಿತು. ದಪ್ಪ ನೋಡಬೇಕು, ಜಾಸ್ತಿ ತೆಳು ಕೂಡ ಹಾಕಬಾರ್ದು, ಜಾಸ್ತಿ ದಪ್ಪ ಕೂಡ ಹಾಕಬಾರ್ದು. ದಪ್ಪ ಆದ್ರೂ ಅಷ್ಟು ಒಳ್ಳೇದು ಬರೋದಿಲ್ಲ. ಹಿಟ್ಟೆ ಅನ್ಸುತ್ತೆ. ಹೌದು, ಹಿಟ್ಟು ಅನ್ನಿಸ್ತದೆ, ಅದು ಒಳ್ಳೇದಾಗೋದಿಲ್ಲ. ಇದನ್ನು ಸರಿ ಮಿಕ್ಸ್ ಮಾಡಬೇಕು. ಮತ್ತು ಇದಕ್ಕೆ ಬೇಕಾದರೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಹಿಂಗ್ ಹಾಕ್ಬೋದು. ಹಾಕ್ತಾರೆ, ಸಾಧಾರಣ ಎಲ್ಲರೂ ಹಾಕ್ತಾರೆ. ನಾನು ಹಾಕುದಿಲ್ಲ. ಜೀರಿಗೆ ಹಾಕಿದ್ರೆ ಇನ್ನೂ ಟೇಸ್ಟ್. ಹೌದು. ಮತ್ತು ಹಿಂಗ್ ಹಾಕ್ತಾರೆ. ನನಗೀಗ ಮೆಣಸಿನ ಹುಡಿ ಬೇಕು. ಸ್ವಲ್ಪ ಖಾರ ಬೇಕಲ್ಲ, ಇಲ್ಲದೆ ಸಪ್ಪೆ ಅನ್ನಿಸ್ತದೆ. ಎಕ್ಸಾಕ್ಟ್ಲಿ. ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ. ನೋಡ್ಕೊಳ್ಳಿ, ರೈಸ್ ರವರ ಅಷ್ಟು ಬೇಡ, ಒಂದು ಅರ್ಧ ಸ್ಪೂನ್ ಸಾಕು. ಯಾಕಂದ್ರೆ ಅದು ಸಾಕು. ಕಲರು ಚಂದ ಬಂತು. ಗ್ಯಾಸ್ ಆನ್ ಮಾಡಲ್ಲ, ಎಣ್ಣೆ ಬಿಸಿಗೆ ಇಡುವ. ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ ಅಲ್ವಾ? ಟೈಮ್ ವೇಸ್ಟ್ ಮಾಡೋದು ಬೇಡ. ಆಗದೆ ಎಣ್ಣೆ ಇದೆ, ಅದು ಸ್ವಲ್ಪ ಬಿಸಿ ಕೂಡ ಇದೆ. ಅದೇ ಸಾಕು. ಇನ್ನು ಬಿಸಿ ಅದು ಈ ಕನ್ಸಿಸ್ಟೆನ್ಸಿ ಇಷ್ಟಕ್ಕೆ ಬರಬೇಕು. ತುಂಬಾ ರನ್ನಿಂಗು ಅಲ್ಲ, ಹೌದು, ತೀರಾ ಗಟ್ಟಿನೂ ಅಲ್ಲ. ಸೊ ನೀವು ಈಗ ನೆಕ್ಸ್ಟ್ ಬರುವಂಥ ಡಾನ್ಸ್ಗೆ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ ಹೇಳಿದ್ರಿ. ಸೊ ನಿಮಗೆ ನೀವು ಸ್ಕೂಲ್ ಕಾಲೇಜಲ್ಲಿ ಇರುವಾಗ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರಾ? ಡ್ಯಾನ್ಸ್ ಮಾಡ್ತಾ ಇದ್ದೆ. ಪ್ರೈಸು ಬಂದಿದೆ ನಮಗೆ. ಮಕ್ಕಳದ್ದು ಸ್ಕೂಲಲ್ಲಿ ಪೇರೆಂಟ್ಸ್ ಡೇ ಅಂತ ಒಂದು ಮಾಡ್ತಾರೆ, ಅಲ್ಲಿ ಪ್ರೈಸ್ ಬಂದಿದೆ ನನಗೆ. ಪೇರೆಂಟ್ಸ್ ಡೇ ಅಲ್ಲಿ ಡ್ಯಾನ್ಸ್ ಮಾಡಿದ್ರಲ್ಲಿ ಪ್ರೈಸ್. ಮತ್ತೆ ಎಲ್ಲಿ ಫಂಕ್ಷನ್ ಉಂಟು ಅಲ್ಲಿ ನಮ್ಗೆ ಒಂದು ಡ್ಯಾನ್ಸ್ ಮಾಡೋದಂದ್ರೆ ನಾಚಿಗೆ ಇಲ್ಲ. ಇನ್ನೋದ್ರಲ್ಲಿ ಸ್ವಲ್ಪ ನಾಚಿಗೆ, ಬಟ್ ಡ್ಯಾನ್ಸ್ ಮಾಡೋದ್ರಲ್ಲಿ ಒಂದು ನಾಚಿಗೆ ಅಂತ ಇಲ್ಲ. ಮಾಡುದೇ, ಮತ್ತೆ ಹೋಗುವಾಗ ಯಾರದು ಮುಖ ನೋಡುದಿಲ್ಲ, ಇದು ಓಡುದೇ. ಅಂದ್ರೆ ಹೇಗೆ ಮಾಡುದು ಆಕ್ಚುಲಿ ನೀವು ಡ್ಯಾನ್ಸ್ ಮಾಡುವಾಗ ಅದೇ ಅಲ್ವಾ? ಸೊ ನಾವು ಫುಲ್ ಆನ್ ಅದರಲ್ಲೇ ಎಲ್ಲ ಮುಳುಗಿ ನಾವು ಮಾಡಿದ್ರೆ ಅಕ್ಕಪಕ್ಕದವ್ರದ್ದು ಎಲ್ಲ ನೆನೆಸದೆ ಹಾಗೆ ಮಾಡಿದ್ರೆ ಸೊ ಅದೊಂಥರ ನಮ್ಮ ಲೈಫನ್ನು ನಾವು ತುಂಬಾ ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಬೇಕು. ಹೌದು, ನನ್ನ ಮಗನ ಮದುವೆಯಲ್ಲಿ ಹಾಗೇನೆ 8:00 ಸ್ಟಾರ್ಟ್ ಮಾಡಿದ್ದು, 2 ಗಂಟೆವರೆಗೆ ಡ್ಯಾನ್ಸ್. ರಾತ್ರಿ ಮೆಹಂದಿಗೆ ಮತ್ತೆ 2 ಕಾಲು ಕೂಡ ನೋಡುವಾಗ ಎಲ್ಲ ಐಸ್ ಇಟ್ಟುದು, ಅದೊಂದು ಕೆಲಸ. ರಾತ್ರಿ ಬೆಳಿಗ್ಗೆ ಮದುವೆಗೆ ಹೇಳ್ಬೇಕಲ್ಲ, 5 ಗಂಟೆಗೆ ಹೇಳ್ಬೇಕು. ಕುಣಿದದ್ದು ಸೊ ಎಲ್ರು ಹೇಳ್ತಾ ಇರ್ಬೋದು, ಮದ್ಮಯನ ಅಪ್ಪನ ನಲಿಕೆ. ಅದು ಅದ್ರಲ್ಲಿ ಒಂದು ಕಾಮಿಡಿ ಏನಾಯ್ತಂದ್ರೆ, ಕ್ಯಾಟ್ರಸ್ನವರೆಲ್ಲ ಪಾತ್ರೆ ತನ್ನಿ ಅಂತ ಹೇಳಿದ್ರು. ಎಲ್ಲ ತರುವಾಗ ಅಲ್ಲಿ ಒಳ್ಳೆ ನನ್ನ ಫೇವ್ರೇಟ್ ಒಂದು ಮ್ಯೂಸಿಕ್ ಬಂತು, ಪಾತ್ರೆ ಇಟ್ಕೊಂಡು ಕುಣಿದದ್ದು.
ನಾನು ಪಾತ್ರೆ ಇಟ್ಕೊಂಡು ಇನ್ನೊಬ್ರು ಹೋಗಿ ಇನ್ನೊಂದು ಪಾತ್ರೆ ತಂದು ಎಲ್ಲರೂ ಅದನ್ನು ಡ್ಯಾನ್ಸ್ ಬಂದಿದೆ ಪಾತ್ರೆ ಡ್ಯಾನ್ಸಾ? 4-5 ಜನ ಪಾತ್ರೆ ಇಟ್ಕೊಂಡೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಅಂತ ಗಮ್ಮತ್ತಾಗಿದೆ. ಕೇಟ್ರಿಂಗ್ ಅವನು ಹೀಗೆ ಬಂದು ಅವ್ನು ನೋಡಿ ಇಲ್ಲ ಅವನು ನೋಡಿ ಮತ್ತೆ ನಾನು ಪಾತ್ರೆ ತರಲಿಕ್ಕೆ ಕೇಳಿದ್ರೆ ನೀವು ಹೋಗಿ ಪಾತ್ರೆ ಇಟ್ಕೊಂಡು ಡ್ಯಾನ್ಸ್ ಸೂಪರ್. ನೀವು ಎಂಜಾಯ್ ಮಾಡಿದಿರಿ ಅಂತ ನೀವು ಅದನ್ನ ರಿಕಾಲ್ ಮಾಡಿ ಹೇಳುವಾಗ ನಿಮ್ಗೆ ಆ ನಗು ಬರ್ತಾ ಇದೆ. ಡ್ಯಾನ್ಸ್ ಅಂದ್ರೆ ಗೊತ್ತಾಗ್ತಾ ಇದೆ. ತುಂಬಾ ಇಷ್ಟ, ಸಣ್ಣದಿಂದಲೇ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಹಾಗೆ ಡ್ಯಾನ್ಸ್ ಮಾಡುವಾಗ ಯಾರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಯಾರಿಗೆ ಏನ್ ಹೇಳಿ ಕೊಟ್ಟು ಹೇಳಿ ನಾನು ಕುಡಿತೇನೆ ಆ ರೀತಿ ಬಿಂದಾಸ್. ಅಂದ್ರೆ ಏನಾದ್ರೂ ಟ್ರೈನಿಂಗ್ ತಗೊಂಡಿದ್ರ ಮೊದ್ಲು? ಇಲ್ಲ ಡ್ಯಾನ್ಸ್ ಅಂದ್ರೆ ಅದು ಗಾಡ್ ಗಿಫ್ಟ್ ಅಂತ ಹೇಳ್ತಾರೆ. ಹಾಗೆ ಒಂದು ಗಾಡ್ ಗಿಫ್ಟ್, ಒಂದು ನಗು ಮತ್ತೆ ಒಂದು ಡ್ಯಾನ್ಸ್ ಎರಡು ಕೊಟ್ಟಿದ್ದಾರೆ. ನಗ್ತಾ ಇರು. ಆಕ್ಚುಲಿ ನಿಮ್ಮ ನಗುದು ಫ್ಯಾನ್. ಸೊ ಏನ್ ಮಾತಾಡಿದ್ರು ಅದ್ರಲ್ಲೊಂದು ನಗು ಉಂಟು. ಸೊ ನಿಮ್ದು ಒಂದು ಚಿಕ್ಕ ಒಂದು ಸೌಂಡ್ ಬರ್ತದೆ, ನಂದು ಖಾಲಿ ಸೈಲೆಂಟ್ ನಗು. ಸೂಪರ್. ಈಗ ಬಿಸಿ ಆಗಿದೆ, ಹಾಕುದಾ? ಇನ್ನು ಹಾಕೋಣ ಸ್ವಲ್ಪ. ಎಸ್, ಹಾಕೊಳ್ಳಿ. ಈಗ ಇದು ನಾನು ಇದ್ರೊಳಗೆ ಹಾಕಿ ಬಿಡ್ತೀನಿ ನೋಡಿ. ಮತ್ತೆ ನಾವು ತೆಗೆದು ಅದಕ್ಕೆ ಹಾಕಿದ್ರೆ ಆಯ್ತು. ಸ್ವಲ್ಪ ಒಂದು 4-5 ಹಾಕಿ ಮತ್ತೆ ತೆಗೆದ್ರೆ ಇದು ನೋಡಿ. ಇದು ಹಾಕುವಾಗ ಸ್ವಲ್ಪ ಒಂದು ವೇಳೆ ನಿಮಗೆ ಒಂದು ದಪ್ಪ ಉಂಟು ಹಾಗೆ ಏನಾದ್ರು ಅನಿಸಿದ್ರೆ ಹೀಗೆ ಹಿಂಡ್ಬೇಕು ಅದನ್ನು. ಈಗ ಇಳಿಲಿಕ್ಕೆ ಬಿಡಬೇಕು, ಆಗ ಕರೆಕ್ಟ್ ಬರ್ತದೆ. ತೀರಾ ದಪ್ಪ ಒಂದು ಆದ್ರೆ ಅಂತ ಈಗ ನೀವು ಕರೆಕ್ಟ್ ಬರ್ತದೆ. ಆಗ ಇದು ಊಟಕ್ಕೂ ಒಳ್ಳೇದಾಗ್ತದೆ. ಸಂಜೆ ಟೀ ಕುಡಿಯುವಾಗ ಕೂಡ ಒಳ್ಳೇದಾಗ್ತದೆ. ತುಂಬಾ ಚೆನ್ನಾಗಿ ಬಿಸಿ ಬಿಸಿಯಾಗಿ ಮಾಡಿ ಕೊಟ್ರೆ ಕೂತ್ಕೊಂಡು ತಿನ್ಲಿಕ್ಕೆ ಬಾರಿ ಒಳ್ಳೇದು. ಈ ಕಡೆ ಮಾಡಿ ಕೊಡ್ತಾ ಇರ್ಬೇಕು, ಆ ಕಡೆ ತಿಂತಾ ಇರ್ಬೇಕು. ಮಾಡೋರು ಇರ್ಬೇಕು, ತಿನ್ನುವಾಗ ಮಜಾನೇ ಬೇರೆ. ಅದಕ್ಕೆ ನಾನು ಒಮ್ಮೊಮ್ಮೆ ನನ್ನ ಮನೇಲಿ ಮಾಡುವಾಗ ಮಾಡ್ತಾ ತಿನ್ನುದು. ಯಾಕಂದ್ರೆ ಇಲ್ಲದ್ರೆ ಮತ್ತೆ ಆಚೆ ಬಟ್ಲಲ್ಲಿ ಇಟ್ರೆ ಅದು ಬಟ್ಲು ಒಂದೊಂದೇ ಬಟ್ಲು ಹೊರಗೆ ಹೋಗುದು, ಮತ್ತೆ ಇಲ್ಲಿ ಇರುದಿಲ್ಲ. ಅದಕ್ಕೆ ನಾನು ಮಾಡ್ತಾ ಶುರುವಿಗೆ ತಿಂದು ಬಿಡುದು ಅಂತ. ಇವತ್ತು ಎರಡು ಕೂಡ ನಿಮ್ಮ ಇಷ್ಟದ್ದೇ ಅಲ್ವಾ? ಈ ತರ ಮಾಡ್ಕೊಡ್ಬೇಕಪ್ಪ. ಬರುವ ನಮ್ಮ ಫೇವ್ರೇಟ್ ಎಲ್ಲ ಮಾಡ್ಕೊಡ್ತಾ ಇದ್ರೆ ಕೆಲವು ಸರಿ ಕೆಲವೊಬ್ರಿಗೆ ಎಷ್ಟು ನಾನು ಕಹಿ ತಿನ್ನಲ್ಲ ಅಂತೇಳಿ ನಿಮ್ಮನ್ನು ಕಹಿ ತಿನ್ಸೇ ಅಂತ ಹೇಳಿ ಮಾಡ್ತಾರೆ. ಬಟ್ ಆ ಕಹಿಯನ್ನ ಹೇಗೆ ತೆಗೆದು ಅಡುಗೆ ಮಾಡ್ತಾರಲ್ಲ ಗೊತ್ತೇ ಆಗುದು ಅದರಲ್ಲಿ ಇರೋದು. ಸೊ ನಾನಂತೂ ಅದರಲ್ಲಿ ದೂರ. ಬಟ್ ಮಾಡಿ ಕೊಡುವಾಗ ಆ ಕಹಿ ಹೋಗಿರುತ್ತಲ್ಲ, ಟೇಸ್ಟ್ ಅಂತೂ ಖಂಡಿತ ನೋಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮನೆಗೆ ಹೋಗಿ ಟ್ರೈ ಮಾಡಲ್ಲ, ಟೇಸ್ಟ್ ನನ್ನಿಂದ ಬರೋದಿಲ್ಲ. ಅದಕ್ಕೆ ಯಾವುದು ನಾವು ತುಂಬಾ ಇಷ್ಟಪಡ್ತೀವಲ್ಲ ಅದು ತಂತಾನೆ ನಾವು ಅದನ್ನ ಟ್ರೈ ಮಾಡ್ತೀವಿ. ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೇನೆ ನಮ್ಮ ಟಿವಿಯದ್ದೇ ನೋಡಿ. ಈಗ ಸ್ವಲ್ಪ ಡ್ಯಾನ್ಸ್ ಇಂದ ಬಿದ್ದು ಸ್ವಲ್ಪ ಮಾಡ್ಲಿಕ್ಕೆ ಟೈಮ್ ಸಿಗುದಿಲ್ಲ. ಹಾಗಾದ್ರೆ ನಿಮ್ಮನ್ನ ಇಲ್ಲಿ ಕರಿತಾ ಇರ್ಬೇಕು, ಅವಾಗ ನೀವು ಮಾಡ್ತಾ ಇರ್ತೀರಿ. ಇಲ್ಲಾಂದ್ರೆ ಅಡುಗೆ ಟಚ್ ಹೊಟ್ಟೋಗ್ಬಿಡುತ್ತೆ. ಇದೇ ಥರ ಬಟಾಟೆ ಕೂಡ ಮಾಡ್ತಾರೆ. ಬಟಾಟೆ, ಮೆಣಸು ಮತ್ತು ಗೆಣಸು ಎಲ್ಲ ಇದೇ ಥರ ಪೋಡಿ ಮಾಡೋದು. ಅದ್ರಲ್ಲಿ ನನಗೂ ಬಾಳೆಕಾಯಿ ಇಷ್ಟ. ಮೆಣಸಿನ್ಕಾಯಿ ಮಾಡಬೇಕು, ತುಂಬ ಚೆನ್ನಾಗಿ ಊಟಕ್ಕೆ ಈಗೇನು ಹೀಗೆ ತಿನ್ನಲಿಕ್ಕೆ. ಒಳ್ಳೆ ಖಾರ ಆಗಿ ತುಂಬ ಚೆನ್ನಾಗಿರುತ್ತೆ. ಸಾಕ ಅಂತ ತೆಗೀತಾ ಫ್ರೈ ಆಗಿದೆ. ಈಗ ಅಂದರೆ ಬಾಳೆಕಾಯಿ ಬೇಗ ಫ್ರೈ ಆಗ್ತದೆ ಎಣ್ಣೆಗೆ, ಬಿಸಿ ಎಣ್ಣೆಗೆ ಬಿಂದ ತಕ್ಷಣ ಫ್ರೈ ಆಗ್ತದೆ. ಈಗ ನಮ್ಮ ಬಾಳೆಕಾಯಿ ಪುಡಿ ರೆಡಿ ಆಗಿದೆ. ಸಾಫ್ ಮಾಡುವ, ಸರ್ವ್ ಮಾಡುವ. ಬಿಸಿ ಬಿಸಿ ಇದೆ. ಬಿಸಿ ಬಿಸಿ ಕೈ ಚುಯ್ ಚುಯ್ ಆಗ್ತಾ ಉಂಟು. ಬಿಸಿ ಬಿಸಿಯಾದ ಬಾಳೆಕಾಯಿ ಪುಡಿ ರೆಡಿ. ಥ್ಯಾಂಕ್ ಯು. ಸೊ ನೀವು ಕೊಡೋದು ಕಾಣ್ತಾ ಇಲ್ಲ, ನಾನು ಹೇಳ್ಕೊಳ್ತಾ ಇದ್ದೀರಾ. ಸೊ ಇದಕ್ಕೆ ಖಾರ ಚಟ್ನಿ ಜೊತೆಗೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಎರಡು ಕೂಡ ನನ್ನ ಫೇವ್ರೆಟ್ ರೆಸಿಪಿ ಮಾಡಿಕೊಟ್ಟದಕ್ಕೆ ಥ್ಯಾಂಕ್ ಯು. ಸೊ ಬಿಸಿ ಬಿಸಿಯಾದಂಥ ಬಾಳೆಕಾಯಿ ಪೋಡಿ ಸಂಜೆ ಟೀ ಟೈಮ್ಗೆ ಹೇಳಿ ಮಾಡಿಸಿದ್ದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ.
ಬಾಳೆಕಾಯಿ ಪೋಡಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಿಟ್ಟು, ಮೆಣಸಿನ ಪುಡಿ ಹಾಕಿ ಕಲಸಿಕೊಳ್ಳಿ. ನಂತರ ಸಣ್ಣಗೆ ಹೆಚ್ಚಿದ ಬಾಳೆಕಾಯನ್ನು ಹಿಟ್ಟಿನಲ್ಲಿ ಅದ್ದಿ ತೆಗೆದು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಬಾಳೆಕಾಯಿ ಪೋಡಿ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಬಿಸಿ ಬಿಸಿಯಾದಂಥ ಬಾಳೆಕಾಯಿ ಪೋಡಿ ಹಾಗೆಯೇ ಗುಲಾಬ್ ಜಾಮೂನ್. ಸೊ ಫಸ್ಟ್ ಪೋಡಿ ನೋಡೋಣ, ಆಮೇಲೆ ಜಾಮೂನ್. ಎಲ್ಲ ಅದು ಟೇಸ್ಟ್ ಆಮೇಲೆ ತೆಗೆದುಬಿಡ್ತದೆ ಅಲ್ವಾ? ತೊಳಿ. ಸೊ ಬಿಸಿ ಬಿಸಿ ಇದೆ. ಸೂಪರ್. ಹಾಗೆ ಏನಾದರೂ ಖಾರ ಚಟ್ನಿ ಇದ್ರೆ ಭಾರಿ ಚೆನ್ನಾಗಿರ್ತದೆ. ತುಂಬ ಚೆನ್ನಾಗಿರ್ತದೆ. ಅದ್ರ ಡಿಪ್ ಮಾಡ್ಕೊಂಡು ಇದು ಪೂರ್ತಿ ನನಗೆ, ಆಮೇಲೆ ಊಟದ ಜೊತೆಗೆ ತಿಂತೀನಿ ಇದನ್ನು. ಆ್ಯಕ್ಚುಲಿ ಇದನ್ನು ಪೂರ್ತಿ ನನಗೆ ಒಂದು ಕೊಡ್ತೀನಿ ನಿಮಗೆ ಅಷ್ಟೇ. ಟೇಸ್ಟ್ ನೋಡೋಣ. ಆಗದಿಂದ ಕಾಯ್ತಾ ಇದೆ. ಸೊ ನೀವು ಹೇಗೆ ಕಟ್ ಮಾಡಿ ಮಾಡಿ ತಿನ್ನೋದಾ? ನಾವೆಲ್ಲ ಗುಳುಮ್ಸ್ವಾಹ. ನಮಗೆ ಕಟ್ ಮಾಡಿ ತಿನ್ನೋದು. ಸೂಪರ್. ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ವೆರಿ 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 ಟೇಸ್ಟಿ. ಸೊ ಈ ಥರ ನೀವು ಫುಲ್ ಇಟ್ಟಿದ್ದೀರಿ. ಸೊ ಥ್ಯಾಂಕ್ ಯು. ಇದೆಲ್ಲ ಪೂರ್ತಿ ನಾನೇ ಖಾಲಿ ಮಾಡ್ತೀನಿ ಡೈರೆಕ್ಟ್ ನಾಳೆಯಿಂದ. ಇದು ಒಳ್ಳೆ ಕಥೆ. ಸೊ ತುಂಬ ಚೆನ್ನಾಗಿದೆ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ. ಸೊ ಇನ್ನಷ್ಟು ಹೊಸ ಹೊಸ ರೆಸಿಪಿ ಇದೇ ಥರ ಟ್ರೈ ಮಾಡ್ತಾ ಇರಿ. ಒಂದು ನಮಗೆ ಹೇಳ್ಕೊಡ್ತಾರೆ, ಅದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವರು ಅತಿಂದಕ್ಕಿರೋ ಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಇವತ್ತಿನ 2 ರೆಸಿಪಿ ಕೂಡ ನನ್ನ ಫೇವ್ರೆಟ್ ರೆಸಿಪಿ. ಅದಕ್ಕೋಸ್ಕರ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ರವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇನ್ನೂ ಏನು ಡಾನ್ಸ್ ಪ್ರಾಕ್ಟೀಸ್ ಮಾಡಿ ಇನ್ನೂ ಸ್ಲಿಮ್ ಟ್ರಿಮ್ ಆಗಿ ನಮ್ಗೆ ಈ ಥರ ಮಾಡಿಕೊಡ್ತಾ ಇರಿ. ನಾವು ತಿಂತಾ ಇರ್ತೀವಿ. ಸೊ ಡಾನ್ಸ್ ಫಾರ್ಮಿ ಡಾನ್ಸ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಖಂಡಿತವಾಗ್ಲೂ ಮಾಡಿ. ಸೊ ನಿಮ್ಮಂಥ ಮಹಿಳೆಯರು, ತಾಯಂದಿರು ಅವ್ರಿಗಂತಲೇ ಈ ಒಂದು ವೇದಿಕೆ. ಹಾಗಾಗಿ ಎಲ್ಲರೂ ಕೂಡ, ಎಲ್ಲ ತಾಯಂದರು ಕೂಡ ಟ್ರೈ ಮಾಡಲಿ ಅಂತ ನಾನು ಆಶಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೂಪರ್ ಆಗಿದೆ. ಹಾ. ಸೊ ನಾನು ಇದನ್ನು ಟೇಸ್ಟ್ ನೋಡ್ತಾ ಇರ್ತೀನಿ. ನೀವು ಕೂಡ ಇವತ್ತೇ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾನ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.